Hi guys, welcome to my channel. This is Karthik Xavier. Yes, ಇನ್ನು ಒಂದು ವಾರದಲ್ಲಿ ರಿಲೀಸ್ ಆಗ್ಬೇಕಾಗಿರೋ ಕೇಳಿ ಸಿನಿಮಾದ ಟ್ರೈಲರ್ ಇವತ್ತು ಬಿಟ್ಟಿದ್ದಾರೆ. ಒಟ್ಟಿಗೆ ನೋಡ್ಕೊಂಡ್ ಬರೋಣ. ಈ ಟ್ರೈಲರ್ ನಲ್ಲಿ ಏನೆಲ್ಲ ನೋಡಕ್ಕೆ ಸಿಗುತ್ತೆ, ಯಾವ್ದೆಲ್ಲ ಪಾತ್ರಗಳು ಹೆಂಗಿದೆ, ಟ್ರೈಲರ್ ನಲ್ಲಿ ಏನಾದ್ರು ಸ್ಟೋರಿ ಸೀಕ್ರೆಟ್ ಬಿಟ್ ಕೊಟ್ಟಿದ್ದಾರೆ ಪ್ರೇಮ್ ಅವರು ಅನ್ನೋದನ್ನ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಈ ಸಿನಿಮಾದ ಟೀಸರ್ ಬಿಟ್ಟಿದ್ರು ಅದೇ ಭಯಂಕರವಾಗಿತ್ತು. ಇನ್ನ ಈ ಟ್ರೈಲರ್ ಹೆಂಗಿರುತ್ತೋ ಏನ್ ಕತೆನ ನೋಡೋಣ. ಒಟ್ಟಿಗೆ ನೋಡ್ಕೊಂಡ್ ಬರೋಣ ಬನ್ನಿ. ಎಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾವ ಪ್ರಧಾನಿಗೂ ಕೊಡದೆ ಕೊಟ್ಟು ಕಾಳಿನ ಕರ್ಕೊಂಡು ಹೋಗ್ತಿದ್ರು ಸ್ವಾಮಿ. ಅದು ಒಬ್ಬ ಕ್ರಿಮಿನಲ್ ನ ಕರ್ಕೊಂಡು ಹೋದಂಗಿರ್ಲಿಲ್ಲ. ಇಡೀ ಪ್ರಪಂಚನ ಗೆದ್ದಿರೋ ಅಲೆಕ್ಸಾಂಡರ್ ನ ಮೆರವಣಿಗೆ ಮಾಡಿಸ್ದಂಗಿತ್ತು. ಧ್ರುವಾಗೆ ಸ್ಟಾರ್ಟಿಂಗ್ ಅಲ್ಲೇ ಈ ಲೆವೆಲ್ ಬಿಲ್ಡಪ್, ಅದು ರವಿಶಂಕರ್ ವಾಯ್ಸ್ ಅಲ್ಲಿ ಅಲೆಕ್ಸಾಂಡರ್ ರೇಂಜ್ ಕರ್ಕೊಂಡು ಹೋಯ್ತಾ ಇದ್ರಂತೆ. ನೋಡೋಣ ಬನ್ನಿ. ಅದು ಫುಲ್ಲು ಬ್ಲಡ್ ಆಗ್ಬಿಟ್ಟೈತೆ, ಆ ಲೆವೆಲ್ ಫೈಟು ನೋಡ್ರಿ. ಅಲ್ಲಿ ಸೋಮನ್ ಫ್ರೆಂಡ್ಸ್ ಗೈಸ್, ಆಕ್ಚುಲಿ ಈ ಸಿನಿಮಾಗೆ ಎ ಸರ್ಟಿಫಿಕೇಟ್ ಸಿಕ್ಕಿದೆ ಆಲ್ರೆಡಿ. ಏನಕ್ಕಂದ್ರೆ ಈ ತರ ಬ್ರೂಚಲ್ ಫೈಟ್ ಇದೆ, ಈ ತರ ಬ್ಲಡ್ ಸೀನ್ಸ್ ಜಾಸ್ತಿ ಇದೆ. ಸೊ ಅದಕ್ಕೆ ಸಖತ್ ಗುರು. ಹೀರೋಯಿನ್ ಕ್ಯಾರೆಕ್ಟರ್ ಏನೋ ಸಿಕ್ಕಾಪಟ್ಟೆ ಎನರ್ಜೆಟಿಕ್ ಆಗಿರಂಗೈತೆ. ನೋಡೋಣ. ಮೈಮೇಲ್ ಮಲ್ಲಿಗೆ ಇಲ್ಲ ಅಂದ್ರು ಗಂಧದ ಮರಕ್ಕೆ ಡೈರೆಕ್ಟ್ ಕಾಂಪಿಟೇಷನ್ ಏ ಗುರು, ಹೀರೋ ಹೀರೋಯಿನ್ ಕೆಮಿಸ್ಟ್ರಿ ನೆಕ್ಸ್ಟ್ ಲೆವೆಲ್ ಆಗಿ ತೋರಿಸ್ತವ್ರೆ ಟ್ರೈಲರ್ ಅಲ್ಲಿ. ಫಿಲಮ್ ಹೆವಿ ಇರುತ್ತೆ. ಏನ್ ಗುರು, ಹೀರೋಯಿನ್ ಸಖತ್ ಎನರ್ಜೆಟಿಕ್ ಡೈಲಾಗ್ಗಳು ಕೊಟ್ಟವ್ರೆ. ಅದು ಯಾವ್ದೋ ಮಾರ್ಕೆಟ್ ಅಲ್ಲಿ ನಡೆಯೋ ಲವ್ ಸ್ಟೋರಿ ತರ ಇದೆ. ಆಕ್ಷನ್ ಇದು ಲವ್ ಇದೆ. ನೋಡೋಣ. ಸುಮ್ ಹೋಗ್ತಿದ್ದವನ ಜೀವನದಲ್ಲಿ ಒಂದು ಸುಂಟರ ಗಾಳಿ ಎದ್ದೇಳ್ತಿ ಸರ್. ಆಕ್ಚುಲಿ ಗೈಸ್, ಇದು ಸ್ಟೋರಿ ಸಿಕ್ಕಾಪಟ್ಟೆ ಸ್ಟ್ರೆಂತ್ ಇರೋಂಗಿದೆ. ಅಲ್ಲಿ ಫೀಮೇಲ್ ಓರಿಯಂಟೇಷನ್ ಆಗಿ ಶಿಲ್ಪಾ ಶೆಟ್ಟಿ ತಂದಿದ್ದಾರೆ. ಯಾರಿಗೋ ಸಾಯಿಸಕ್ ಬೇರೆ ಹೇಳ್ತಿದ್ದಾರೆ. ಗ್ಯಾರಂಟಿ ಯಾಕೋ ಸ್ಟೋರಿಲಿ ಹೆವಿ ಗ್ರಿಪ್ ಇರಂಗಿದೆ. ಜೊತೆಗೆ ರಮೇಶ್ ಅರವಿಂದ್, ರವಿಚಂದ್ರನ್ ದೊಡ್ಡ ಸ್ಟಾರ್ ಬೇರೆ ತಗೊಂಡಿದ್ದಾರೆ. ಸ್ಟೋರಿ ಅಲ್ಲಿಗೆ ತುಂಬಾ ಕನೆಕ್ಷನ್ಸ್ ಇರುತ್ತೆ. ಒಬ್ರಿಂದ ಒಬ್ರಿಗೆ ಏನ್ ಕತೆ ನೋಡೋಣ. ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಮನುಷ್ಯನಿಗೆ ಹುಟ್ಟು ಹಿಂಗೆ ಅಂತ ಹೇಳ್ತಾರೆ, ಸಾವು ಹಿಂಗೆ ಬರ್ತದೆ ಅಂತ ಮುಂಚೆನೆ ಗೊತ್ತಾದ್ರೆ ಆ ಮನುಷ್ಯನ ತಡೆಯಕ್ಕಾಗ್ತದೇನಪ್ಪ. ಗೈಸ್, ತಾಳಿ ಕಿತ್ತಾಕಿದ್ರು ಏನೋ ರೀಸನ್ ಇದೆ ಗ್ಯಾರಂಟಿ. ಅದು ಫುಲ್ ವಿಂಟೇಜ್ 90s ಅಲ್ಲಿ ನಡೆಯುವಂತ ಸೀನ್ಗಳಂತ ಕರೆಕ್ಟ್ ಆಗಿ ಗೊತ್ತಾಗ್ತಿದೆ ಬ್ಯಾಕ್ ಗ್ರೌಂಡ್ ಎಲ್ಲ ನೋಡಿದ್ರೆ. ಯಪ್ಪ, ಯಾರು ಗುರು ಸ್ಟಂಟ್ ಮಾಸ್ಟ್ರು. ರವಿ ವರ್ಮಾ ಮಾತ್ರ ಅಲ್ಲ, ತುಂಬಾ ಜನನ ಯೂಸ್ ಮಾಡ್ಕೊಂಡಿರಂಗ ಅವ್ರೆ ಸ್ಟಂಟ್ಗೆ. ಬೇರೆ ಲ್ಯಾಂಗ್ವೇಜ್ ಇಂದ ಕೂಡ ಸಿಕ್ಕಾಪಟ್ಟೆ ಮಾಸ್ ಆಗಿ ತೋರಿಸ್ತಾ ಇದಾರೆ. ಮೊದ್ಲನೇ ಕಿತ್ತ ಮಚ್ಚಿಡ್ದೇವನೇ ಅಪ್ಪಿ ತಪ್ಪಿ ಕೈ ಕಾಲೋಗಿ ಜೀವಂತವಾಗಿ ಉಳ್ಕೊಂಬಿಟ್ರೆ ನಿಮ್ಮೆತ್ತವಳಿಗೆ ತೆಪ್ಪಾಯ್ತು ಅನ್ಬಿಡ್ರಾಡ. ಗೈಸ್, ಹೆವಿ ಬ್ರೂಚಲ್ ಸೀನ್ಸ್ ಅಂತೂ ಸಖತ್ತಿದೆ. ಇದು ಅಂತ್ಯ ಅಲ್ರಿ, ಆರಂಭ. 30th ಏಪ್ರಿಲ್. ಟ್ರೈಲರ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಆಕ್ಷನ್ ಎಪಿಸೋಡ್ ಸಾಂಗ್ ಇದೆ, ಲವ್ ಇದೆ, ಸ್ಟೋರಿನೂ ಹೆವಿ ಸ್ಟ್ರೆಂತ್ ಇದೆ ಅನ್ನಿಸ್ತದೆ. ಶಿಲ್ಪಾ ಶೆಟ್ಟಿ ಅಂತ ಅಂದ್ಬಿಟ್ಟವ್ರೆ. ಆ ಸ್ಟೋರಿಗೆ ಬೇರೆನೇ ಲಿಂಕ್ ಆಗ್ತಿದೆ ಅನ್ನಿಸ್ತಾ ಇದೆ. ಅವ್ರು ಯಾರನ್ನೋ ಸಾಯಿಸಕ್ಕೆ ಹೇಳ್ತವ್ರೆ, ಆ ತಾಳಿ ಬೇರೆ ತೆಗಿತವ್ರೆ. ಅದು ಅಲ್ಲದೆ ಇದು ವಿಂಟೇಜ್ ಅಲ್ಲಿ ನಡೆಯುವಂಥ ಕತೆ, 1990s ಅಲ್ಲಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆಕ್ಷನ್ ಎಂಟರ್ಟೈನರ್ ಅಂತಾನೆ ಹೇಳ್ಬೋದು. ನಾನಂತೂ ಸಿಕ್ಕಾಪಟ್ಟೆ ವೇಟ್ ಮಾಡ್ತಿದ್ದೀನಿ. ಇನ್ನೊಂದು ವಾರದಲ್ಲಿ ರಿಲೀಸ್ ಆಗ್ತಾ ಇದೆ. ಟ್ರೈಲರ್ ಅಂತೂ ನೆಕ್ಸ್ಟ್ ಲೆವೆಲ್ ಗುರು. ಮಸ್ಟ್ ವಾಚ್ ಫಿಲಮ್ ಇನ್ ಥಿಯೇಟರ್. ಗೂಸ್ ಬಂಪ್ಸ್ ಫ್ರೀ ಆಗಿ ಕೊಡ್ತಾರೆ. ಫಿಲಮ್ ಪೂರ್ತಿ ಅನ್ನಿಸ್ತಾ ಇದೆ. ಹೀರೋಯಿನ್ ಕ್ಯಾರೆಕ್ಟರ್ ಹೆವಿ ಎನರ್ಜೆಟಿಕ್ ಆಗಿತ್ತು. ಡೈಲಾಗ್ಗಳು ಸಖತ್ತಾಗಿತ್ತು. ಆಕ್ಚುಲಿ ಅದು ಮಾರ್ಕೆಟ್ ಅಲ್ಲಿ ಲವ್ ಸ್ಟೋರಿ ಇಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದರಲ್ಲಿ ಶಿವಣ್ಣ ಕೂಡ ಇದ್ದಾರೆ ಅಂತ ಅಪ್ಡೇಟ್ ಬಂತು. ಅದರಲ್ಲೂ ಜೊತೆಗೆ ಸುದೀಪ್ ಅವ್ರು ಕೂಡ ಇದ್ದಾರಂತೆ ಸಿನಿಮಾದಲ್ಲಿ. ಒಳ್ಳೆ ಸ್ಟಾರ್ ಕಾಸ್ಟ್ ಇದೆ. ಪ್ಯಾನ್ ಇಂಡಿಯಾ ಲೆವೆಲ್ಗೆ ಗ್ಯಾರಂಟಿ ರೀಚ್ ಆಗುತ್ತೆ.
ಸೊ ಇದಾಗಿತ್ತು ನನ್ನ ಟ್ರೈಲರ್ ರಿಯಾಕ್ಷನ್ ಅಂಡ್ ರಿವ್ಯೂ. ಈ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿ, ಇನ್ನೂ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರೆಸ್ ದ ಬೆಲ್ ಐಕಾನ್ ಟು ಗೆಟ್ ಆಲ್ ನೋಟಿಫಿಕೇಶನ್ಸ್. ಥ್ಯಾಂಕ್ ಯು.